ಕರುಣ್ ನಾಯರ್ ಔಟ್ ಆದ್ಮೇಲೆ ಶುಭ್ಮನ್ ಗಿಲ್ ನಾಯಕ ಬರ್ತಾರೆ. ಗಿಲ್ ನಿಜವಾಗ್ಲೂ ದಿಲ್ ತೋರಿಸಿ ಥ್ರಿಲ್ ಮಾಡಿದ್ರು ನಮ್ಗೆ ಅಂತಾನೆ ಹೇಳ್ಬೇಕು. ಇಡೀ ಇನ್ನಿಂಗ್ಸ್ ನೀವು ಅವರು ಅಬ್ಸರ್ವ್ ಮಾಡಿದ್ರೆ ಗುರು 90% ಮೋರ್ ದೆನ್ 90% ಕಂಟ್ರೋಲ್ ಇತ್ತು ಅವರ ಬ್ಯಾಟಿಂಗ್ ಅಲ್ಲಿ. ಯಾಕಂದ್ರೆ ಎಲ್ಲಿ ಹೊಡಿಬೇಕು ಅಂತಿದ್ರಲ್ಲ, ಬಾಲ್ ಅಲ್ಲೇ ಹೋಗ್ತಾ ಇತ್ತು. ಆಮೇಲೆ ಡಿಫೆನ್ಸ್ ಆಡಿದಾಗ್ಲೂ ಕಾನ್ಫಿಡೆಂಟ್ ಆಗಿ ಮಿಡ್ಲ್ ಆಫ್ ದಿ ಬ್ಯಾಟಲ್ ಬಿಲ್ಡ್ ಒನ್ ಆಡ್ ಎಡ್ಜ್ ನೋಡಿತ್ತು ಇವರ ಬ್ಯಾಟಿಂಗ್ ಅಲ್ಲಿ. ಅದರ್ವೈಸ್ ಟೋಟಲಿ ಇನ್ ಕಂಟ್ರೋಲ್. ಯಶಸ್ವಿ ಜೈಸ್ವಾಲ್ ಕೂಡ ಟೈಮ್ ಅಂಡ್ ಅಗೇನ್ ಮಿಸ್ ಆಗ್ತಾ ಇತ್ತು. ಔಟ್ಸೈಡ್ ಆಸ್ಟ್ರಮ್ ಒಂದೆರಡು ಹೊಡಿಯಕ್ ಹೋಗಿ ಮಿಸ್ ಮಾಡ್ತಾ ಇದ್ರು. ಶುಭ್ಮನ್ ಗಿಲ್ ಇನಿಷಿಯಲಿ ಸೈಲೆಂಟ್ ಆಗಿ ಆಡ್ತಾ ಇದ್ದಾಗ ಅಗ್ರೆಸಿವ್ ಇಂಟೆಂಟ್ ನ ತೋರಿಸಿದ್ದು ಯಶಸ್ವಿ ಜೈಸ್ವಾಲ್. ಒಂಚೂರ್ ಬ್ಯಾಟ್ ಬಾಲ್ ಹಾಕಿದಾಗ್ಲೂ ಸೂಪರ್ ಆಗಿ ಪನಿಷ್ ಮಾಡ್ತಾ ಇದ್ರು. ನಿಮ್ಗೆ ಜ್ಞಾಪಕ ಇದ್ರೆ ಡ್ಯೂರಿಂಗ್ ದ ಗೇಮ್ ಸ್ಟೋಕ್ಸ್ ಹಾಗೂ ಯಶಸ್ವಿ ನಡುವೆ ಒಂದು ಮಾತಿನ ಚಕಮಕಿ ನಡೆಯುತ್ತೆ. ಅಲ್ಲಿ ಏನೋ ಒಂಚೂರು ಆ ಈಗೋ ಇಂದ ಈ ವಿಕೆಟ್ ನ ಬಿಸಾಕ್ಬಿಟ್ರ ಅಂತ ನಂಗೆ ಅನ್ಸ್ತಾ ಇದೆ. ಅಂದ್ರೆ ಈ ಸ್ಟೋಕ್ಸ್ಗೆ ಒಂಚೂರು ಬಿಟ್ಕೊಟ್ರು ಬಾರಿಸ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತ. ಅದಕ್ಕೋಸ್ಕರ ಅದನ್ನ ಹೊಡಿಯಕ್ ಹೋದ್ರ ಕಟ್ಟು ಅಂತ ನೋಡಿ ಬಿಟ್ಟಿತ್ತು ಕಟ್ ಹೊಡಿಯಕ್ಕೆ, ಬಟ್ ಲೆಂತ್ ಇರ್ಲಿಲ್ಲ. ಲೆಂತ್ ಒಂಚೂರು ಮುಂದೆ ಇತ್ತು. ಆ ಬಾಲ್ ನ ನಾರ್ಮಲ್ ಆಗಿದ್ರೆ ಯಶಸ್ವಿ ಜೈಸ್ವಾಲ್ ಮುಟ್ಟಕ್ ಹೋಗ್ತಾ ಇರ್ಲಿಲ್ಲ. ಸ್ಟೋಕ್ಸ್ ಅವ್ರಿಗೆ ಕೆಣಕಿದ್ರು. ಸೊ ಕೆಣಕಿದ್ದಕ್ಕೆ ಒಂಥರ ಉತ್ತರ ಕೊಡಕ್ ಹೋಗಿ ಈಗೋ ಇಂದ ತಮ್ಮ ವಿಕೆಟ್ ನ ಕೊಟ್ರ ಅಂತ ಕೂಡ ಒಂದು ಪ್ರಶ್ನೆ ಬರುತ್ತೆ.